ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದು, ಅದರಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ವಿರಾಜಪೇಟೆ ಶಾಸಕ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆ ಪಟ್ಟಣದ ವಾರ್ಡ್ ನಂಬರ್ 9 ವಿದ್ಯಾನಗರದಲ್ಲಿ 45 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ವಿಜಯನಗರದ ರಸ್ತೆಗೆ 15 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಪೊನ್ನಣ್ಣ ಮಾತನಾಡಿ, ಈ ವರ್ಷ ಅತಿಯಾದ ಮಳೆಯಿಂದಾಗಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳು ಹೆಚ್ಚು ಹಾನಿಯಾಗಿದ್ದು, ಶೀಘ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಹಂತವಾಗಿ ನಡೆಸಬೇಕಾಗಿದೆ. ಕಳೆದ 15-20 ವರ್ಷಗಳಿಂದ ಕಾಮಗಾರಿ ನಡೆಯದ ಅನೇಕ ರಸ್ತೆಗಳು ಇರೋದ್ರಿಂದ ಸಾರ್ವಜನಿಕರು ತಾಳ್ಮೆಯಿಂದ ಎಲ್ಲಿ ಯಾವ ಕೆಲಸ ಆಗಬೇಕು ಎಂಬ ಬಗ್ಗೆ ಸಲಹೆ ನೀಡಿ ಸಹಕರಿಸುವಂತೆಯೂ ರಾಜ್ಯಕ್ಕೆ ಪ್ರೇರಿತವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ ಎಂದರು. ಇರಲಿಲ್ಲ, ಈಗ 2.25 ಕೋಟಿ ಅನುದಾನದಲ್ಲಿ STP ನಿರ್ಮಾಣ ಆಗ್ತದೆ, ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದಂತ. ಮತ್ತು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮಾಡಿದ್ವಿ. ಪಟ್ಟಣ ಪಂಚಾಯಿತಿ ಮಾಡಿ ಇವತ್ತು ನಾವು ಇಲ್ಲೇನು 58 ಕೋಟಿಯಲ್ಲಿ ಕುಡಿಯೋ ನೀರಿನ ಘಟಕ ಸ್ಥಾಪನೆ ಮಾಡಿದ್ವಿ. ಅದೇ ರೀತಿಯಾದಂಥ ಘಟಕ ಅಲ್ಲಿ ಮಾಡಲಿಕ್ಕೆ ಈಗಾಗಲೇ ಸರ್ವೆ ನಡೀತಾ ಇದೆ. 5,500 ಜನಸಂಖ್ಯೆ ಇದೆ ಅಂತ ಹೇಳಿದರೆ ಬಹುಶಃ 20 ಕೋಟಿ ಅನುದಾನ ಬೇಕಾಗ್ಬೋದು. 20-25 ಕೋಟಿ ಅದ್ರಲ್ಲಿ ಮಾಡ್ತಿದ್ವಿ. ಕುಡಿಯೋ ನೀರು ಅಲ್ಲಿ ಉದ್ಯಾನವನ, ಅಲ್ಲಿ ಈಗ ಡಲ್ಟ್ನಲ್ಲಿ ಇಲ್ಲಿ ನಾವು 15 ಕೋಟಿ ಅಂತ ಇದ್ದೀವಿ, ಅಲ್ಲೇ ಒಂದು ಸ್ವಲ್ಪ ಹಣ ತಗೊಂಡು ಈ ರೀತಿಯಾದಂಥ ಅಭಿವೃದ್ಧಿ. ಮತ್ತು ಮುಂದಕ್ಕೆ ಗೋಣಿಕೊಪ್ಪಲನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತ ಚಿಂತನೆಯಲ್ಲಿ ಪ್ರಪೋಸಲ್ ಕೂಡ ಹೋಗಿದೆ. ಈ ರೀತಿಯಾಗಿ ಅಭಿವೃದ್ಧಿ ಪರ, ಕಾಮಗಾರಿಯ ಪರ ನಾವು ಗೋಣಿಕೊಪ್ಪ ಬಸ್ ನಿಲ್ದಾಣ, ಹೀಗಾಗಿ ಹಲವಾರು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ನಾನು ಹುಟ್ಟಿದಾಗ ಹೆಂಗಿತ್ತು ಪುರಸಭೆ, ಅದೇ ರೀತಿ ಇವತ್ತು ಕೂಡ ಇದೆ. ಅಂದರೆ ನನಗೀಗ 50 ವಯಸ್ಸಾಗಿದೆ. 50 ವಯಸ್ಸಿಂದ ಪುರಸಭೆ ಪರಿಸ್ಥಿತಿ ಅದೇ ಥರ ಇದೆ. ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. 10 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಮಾರ್ಕೆಟಿಗೆ. ಯಾವ ರೀತಿ ಇದೆ ಮಾರ್ಕೆಟ್, ಅದಕ್ಕೆ ಇರುವಂಥ ಅನುದಾನ. ಮತ್ತು ತಾಲೂಕು ಭವನ, ಗೌರಿಕೆರೆ, ಛತ್ರಕೆರೆ, ಇಲ್ಲಿರುವಂಥ ಉದ್ಯಾನವನ, ನಾಗರಿಕತೆ ಎಲ್ಲವನ್ನ ಮಾಡ್ತಾ ಇದ್ದೀವಿ. ರಸ್ತೆಗಳ ಬದಿ ಇರುವಂಥ ಪಾದಚಾರಿಗಳು ನಡೆಯೋದು ಇದೆಲ್ಲ ಹೇಳಿದ್ಮೇಲೆ ಒಬ್ಬರು ಬಂದು ನನ್ನ ಮನೆಗೆ ಒಂದು ರಸ್ತೆ ಮಾಡಿ ಅಂತ ಇದೇ. ರಸ್ತೆ ಭೂಮಿ ಪೂಜೆ ಸಂದರ್ಭ ಸ್ಥಳೀಯ ವಾರ್ಡ್ ಸದಸ್ಯ ಮೊಹಮ್ಮದ್ ರಾಫಿ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿ ಪುಣಚ, ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ, ಅಕ್ರಮ ಸಕ್ರಮ ಅಧ್ಯಕ್ಷ RK ಸಲಾಂ, ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಉಪಾಧ್ಯಕ್ಷೆ ಫಸೀಹಾ ತಬಸ್ಸುಮ್, ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಒಂದು ವೇಳೆ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 9 ವಿದ್ಯಾನಗರ ಅಲ್ಪಸಂಖ್ಯಾತ ಇಲಾಖೆಯಿಂದ ಬಿಡುಗಡೆಯಾದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ 5 ಕೋಟಿ ಮೊತ್ತದಲ್ಲಿ ವಿರಾಜಪೇಟೆ ಪುರಸಭೆಗೆ 60 ಲಕ್ಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಜನಮೆಚ್ಚಿದ ನಾಯಕ ನಮ್ಮ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರು ಅವರ ಮುತುವರ್ಜಿಯಿಂದ ರಾಜ್ಯದಿಂದ ಬಿಡುಗಡೆಯಾದ ಮೊತ್ತದಲ್ಲಿ ಇವತ್ತು ನಾವು ವಿರಾಜಪೇಟೆಯ ಈ ಒಂದು ಪುರಸಭೆ ವ್ಯಾಪ್ತಿಯ ವಿದ್ಯಾನಗರ ಲಾರಿ ಅಬು ಮನೆಯವರ ಮುದ್ದೆಯಿಂದ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ